ನಮಸ್ತೆ ಮಕ್ಕಳ. ಸೊ ಪ್ರಾಬ್ಲಮ್ ನೋಡಿ, ದಿಸ್ ಪ್ರಾಬ್ಲಮ್ ಈಸ್ ರಿಲೇಟೆಡ್ ಟು ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನ್. ಇದು ಎಸ್ಪೆಷಲಿ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಮೇಲೆ ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಹೀಗಿದೆ: ದಿ ವೆಲಾಸಿಟಿ ಟೈಮ್ ಗ್ರಾಫ್ ಆಫ್ ಎ ಬಾಲ್ ಆಫ್ ಮಾಸ್ 20 grams ಮೂವಿಂಗ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಆನ್ ಎ ಲಾಂಗ್ ಟೇಬಲ್ ಈಸ್ ಗಿವನ್ ಬಿಲೋ. ಹೌ ಮಚ್ ಫೋರ್ಸ್ ಡಸ್ ದ ಟೇಬಲ್ ಎಕ್ಸರ್ಟ್ ಆನ್ ದ ಬಾಲ್ ಟು ಬ್ರಿಂಗ್ ಇಟ್ ಟು ರೆಸ್ಟ್? ಸೊ ಮಕ್ಕಳ, ಇದ್ರದ್ದು ಯು ಹ್ಯಾವ್ ಟು ಹ್ಯಾವ್ ದಿ ನಾಲೆಡ್ಜ್ ಆಫ್ ದಿ ಫಸ್ಟ್ ಚಾಪ್ಟರ್ ಆಫ್ ಫಿಸಿಕ್ಸ್ ವಿಚ್ ಈಸ್ ಮೋಷನ್. ಅದ್ರ ನಾಲೆಡ್ಜ್ ನಿಮ್ಗೆ ಚೆನ್ನಾಗಿರಬೇಕಾಗತ್ತೆ, ಎಸ್ಪೆಷಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಮೋಷನ್. ಆಮೇಲೆ ಸೆಕೆಂಡ್ ಚಾಪ್ಟರ್ ಆಫ್ ಕೋರ್ಸ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳ. ಒಂದು ಬಾಲು ಹಾರಿಸಾಂಟಲ್ ಅಥವಾ ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತಾ ಇದೆ. ಇಟ್ ಈಸ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್ ಅಲಾಂಗ್ ಎ ಟೇಬಲ್, ಅಂದರೆ ಇಟ್ ಈಸ್ ಮೂವಿಂಗ್ ಹಾರಿಸಾಂಟಲಿ. ಸೊ ಈ ಗ್ರಾಫ್ ನೋಡ್ಬಿಟ್ಟು ಎಷ್ಟೊಂದು ಜನ ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತಾರೆ. ದ ಬಾಲ್ ಈಸ್ ಮೂವಿಂಗ್ ಡೌನ್ವರ್ಡ್ಸ್, ಸ್ಲೋಪಾಗಿ ಮೂವ್ ಆಗ್ತಿದೆ ಅಂತ ನೀವು ಅಂದ್ಕೊಳ್ತೀರಾ ಮಕ್ಕಳ. ಇದು ವಿ ಟಿ ಗ್ರಾಫ್. ಓಕೆ, ಈ ವಿ ಟಿ ಗ್ರಾಫ್ ಡಸ್ ನಾಟ್ ಇಂಡಿಕೇಟ್ ಯಾವ ಡೈರೆಕ್ಷನಲ್ಲಿ ಬಾಲ್ ಮೂವ್ ಆಗ್ತಿದೆ, ಹೇಗೆ ಮೂವ್ ಆಗ್ತಿದೆ, ಹಾರಿಸಾಂಟಲ್ಲ, ವರ್ಟಿಕಲ್ಲ, ಸ್ಲೋಪಾ, ಅದು ಗೊತ್ತಾಗಲ್ಲ ನಿಮಗೆ. ಅರ್ಥ ಆಯ್ತಾ? ಸೊ ಗ್ರಾಫು ಬೇರೆ ಇನ್ಫಾರ್ಮೇಷನ್ ಕೊಡುತ್ತೆ. ಏನು ಇನ್ಫಾರ್ಮೇಷನ್ ಕೊಡುತ್ತೆ ಅದನ್ನು ನೋಡೋಣ. ಸೊ ಅದು ಮೂವ್ ಆಗ್ತಿದೆ ಅಂತೆ, ಆ್ಯಂಡ್ ಇಟ್ ಸ್ಟಾಪ್ಸ್ ಆಫ್ಟರ್ ಸಮ್ ಟೈಮ್. ಯಾಕೆ? ಬಿಕಾಸ್ ಆಫ್ ದಿ ಫೋರ್ಸ್ ಆಫ್ ಫ್ರಿಕ್ಷನ್ ಎಕ್ಸರ್ಟೆಡ್ ಬೈ ದ ಟೇಬಲ್ ಆನ್ ದ ಬಾಲ್. ಓಕೆ, ಸೊ ನಾವೇನು ಕಂಡುಹಿಡಿಬೇಕು? ಹೌ ಮಚ್ ಫೋರ್ಸ್ ಡಸ್ ದ ಟೇಬಲ್ ಎಕ್ಸರ್ಟ್ ಆನ್ ದ ಬಾಲ್ ಟು ಬ್ರಿಂಗ್ ಇಟ್ ಟು ರೆಸ್ಟ್. ರೆಸ್ಟ್ ಅಂದ್ರೇನು? ಝೀರೋ. ಓಕೆ, ಇಟ್ಸ್ ವೆಲಾಸಿಟಿ ಬಿಕಮ್ಸ್ ಝೀರೋ. ಓಕೆ, ಫಸ್ಟ್ ಸ್ಟೆಪ್ ಏನು ಗೊತ್ತಾ ಮಕ್ಕಳ? ಇದು ಈ ಪ್ರಾಬ್ಲಮ್, ಎನಿ ಪ್ರಾಬ್ಲಮ್ ಇನ್ ಫಿಸಿಕ್ಸ್, ದ ಫಸ್ಟ್ ಸ್ಟೆಪ್ ಈಸ್ ಟು ರೈಟ್ ಎ ಡಯಾಗ್ರಾಮ್. ತುಂಬ ಇಂಪಾರ್ಟೆಂಟು. ಒಂದು ಸಿಂಪಲ್ ಡಯಾಗ್ರಾಮ್ ಬರೆಯೋಣ. ಡಯಾಗ್ರಾಮಲ್ಲಿ ನೋಡಿ ಮಕ್ಕಳ, ದೇರ್ ಈಸ್ ಎ ಬಾಲ್ ಎ ಆ್ಯಂಡ್ ಎ ಬಿ ಈಸ್ ಎ ಲಾಂಗ್ ಟೇಬಲ್, ಹಾರಿಸಾಂಟಲ್ ಟೇಬಲ್. ದಿಸ್ ಬಾಲ್ ಈಸ್ ಮೂವಿಂಗ್ ಅಲಾಂಗ್ ದಿಸ್ ಡೈರೆಕ್ಷನ್, ಲೆಫ್ಟಿಂದ ರೈಟ್. ಇಲ್ಲಿ ಇಂಡಿಕೇಟ್ ಮಾಡಿದ್ದು ನೋಡಿ, ದಿಸ್ ಈಸ್ ದ ಡೈರೆಕ್ಷನ್. ಇಟ್ ಈಸ್ ಮೂವಿಂಗ್ ಅಲಾಂಗ್ ದಿಸ್ ಡೈರೆಕ್ಷನ್ ಫ್ರಮ್ ಎ ಟು ಬಿ. ಅದ್ರ ಮಾಸ್ ಅವ್ರು ಕೊಟ್ಟಿದ್ದಾರೆ, ಮಾಸ್ ಈಸ್ 20 grams. ಓಕೆ, ರೈಟ್. ಸೊ ಈಗ ದ ಬಾಲ್ ಮೂವ್ಸ್ ಲೈಕ್ ದಿಸ್ ಆ್ಯಂಡ್ ದೇರ್ ಈಸ್ ಎ ಫೋರ್ಸ್ ಆಫ್ ಫ್ರಿಕ್ಷನ್ ಆ್ಯಕ್ಟಿಂಗ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ನೋಡಿ, ಬಾಲು ಈ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ, ಫ್ರಿಕ್ಷನಲ್ ಫೋರ್ಸು ಆಪೋಸಿಟ್ ಡೈರೆಕ್ಷನಲ್ಲಿ ಇದೆ. ದಿಸ್ ಇಸ್ ದ ಫ್ರಿಕ್ಷನಲ್ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಟೇಬಲ್ ಆನ್ ದ ಬಾಲ್. ಓಕೆ, ಸೊ ದ ಬಾಲ್ ಮೂವ್ ಆಗ್ತಿದೆ ಲೆಫ್ಟಿಂದ ರೈಟ್ಗೆ. ದ ಬಾಲ್ ಈಸ್ ಮೂವಿಂಗ್ and it comes to a stop. It stops at B because of the frictional force. Okay, so this is the situation. Okay, ಅವರು ಏನು ಹೇಳ್ತಿದ್ದಾರೆ? ವಾಟ್ ಈಸ್ ದ ಫ್ರಿಕ್ಷನಲ್ ಫೋರ್ಸ್ ಅಂತ ಕೇಳ್ತಿದ್ದಾರೆ. ವಾಟ್ ಈಸ್ ದ ಫ್ರಿಕ್ಷನಲ್ ಫೋರ್ಸ್? ವಿ ಹ್ಯಾವ್ ಟು ಫೈಂಡ್ FR. ಓಕೆ, ಸೊ ಮಕ್ಕಳ, ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್, ಫೋರ್ಸ್ ಪ್ರೊಡ್ಯೂಸಸ್ ಎ ಚೇಂಜ್ ಇನ್ ವೆಲಾಸಿಟಿ. ಓಕೆ, ವೆರಿ ಇಂಪಾರ್ಟೆಂಟ್, ಸರಿಯಾಗಿ ಕೇಳಿಸ್ಕೊಳ್ಳಿ. ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್, ಫೋರ್ಸ್ ಪ್ರೊಡ್ಯೂಸಸ್ ಎ ಚೇಂಜ್ ಇನ್ ವೆಲಾಸಿಟಿ. ಚೇಂಜ್ ಇನ್ ವೆಲಾಸಿಟಿ ಅಂತಂದರೆ ಆಕ್ಸಿಲರೇಷನ್ ಅಂತ. ಫೋರ್ಸ್ ಪ್ರೊಡ್ಯೂಸಸ್ ಆಕ್ಸಿಲರೇಷನ್. ದಿಸ್ ಈಸ್ ವಾಟ್ ನ್ಯೂಟನ್ ಸೆಕೆಂಡ್ ಲಾ ಸ್ಟೇಟ್ಸ್ ಅಲ್ವಾ? ಫೋರ್ಸ್ ಪ್ರೊಡ್ಯೂಸಸ್ ಆಕ್ಸಿಲರೇಷನ್. ಹಾಗಾದರೆ ದ ಫ್ರಿಕ್ಷನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬಾಲ್ ಇಟ್ಸ್ ಪ್ರೊಡ್ಯೂಸಿಂಗ್ ಎನ್ ಆಕ್ಸಿಲರೇಷನ್. ಹೌದು, ಆನ್ ದ ಬಾಲ್, ಹೌದು. ಸೊ ವಿ ಹ್ಯಾವ್ ಟು ಫೈಂಡ್ ದಿ ಆಕ್ಸಿಲರೇಷನ್ ಆಫ್ ದಿ ಬಾಲ್ ಫಸ್ಟ್. ಸೊ ನಾವು ಆಕ್ಸಿಲರೇಷನ್ ಕಂಡುಹಿಡಿಬೇಕಾಗುತ್ತೆ. ಆ್ಯಂಡ್ ಯೂಸಿಂಗ್ ಎಫ್ ಈಸ್ ಈಕ್ವಲ್ ಟು ಎಮ್ ಇಂಟು ಎ. ವಿ ನೋ ಎಮ್, ಆ್ಯಂಡ್ ನಾವು ಎ ಕಂಡುಹಿಡಿದ್ರೆ ವಿ ಕ್ಯಾನ್ ಈಸಿಲಿ ಫೈಂಡ್ ಫ್ರಿಕ್ಷನಲ್ ಫೋರ್ಸ್. ಹೌದಾ? ಸೊ ಫಸ್ಟ್ ಸ್ಟೆಪ್ ಈಸ್ ಟು ಫೈಂಡ್ ದಿ ಆಕ್ಸಿಲರೇಷನ್ ಆಫ್ ದಿ ಬಾಲ್. ಮಕ್ಕಳ, ಆಕ್ಸಿಲರೇಷನ್ ನೋಡಿ, ಹೌ ಡು ಯು ಫೈಂಡ್ ಆಕ್ಸಿಲರೇಷನ್? ನೆನ್ಪಿಟ್ಕೊಳ್ಳಿ, ಆಕ್ಸಿಲರೇಷನ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಸೊ ಚೇಂಜ್ ಇನ್ ವೆಲಾಸಿಟಿ ಕಂಡುಹಿಡಿಬೇಕು ನಾವು ಫಸ್ಟ್ ಆಫ್ ಆಲ್. ಸೊ ಹೌ ಡು ಯು ಫೈಂಡ್ ದ ಚೇಂಜ್ ಇನ್ ವೆಲಾಸಿಟಿ? ಸೊ ಚೇಂಜ್ ಇನ್ ವೆಲಾಸಿಟಿ ಈಸ್ ನಥಿಂಗ್ ಬಟ್ ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ. ಬಟ್ ನಮಗೆ ಈ ಇನ್ಫಾರ್ಮೇಷನ್ ಗೊತ್ತಿದೆಯಾ? ಕೊಟ್ಟಿದ್ದಾನ ಅವನು? ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನ? ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಕೊಟ್ಟಿಲ್ಲ ಮಕ್ಕಳ, ಬಟ್ ಅವನು ಗ್ರಾಫ್ ಕೊಟ್ಟಿದ್ದಾನೆ, ವಿ ಟಿ ಗ್ರಾಫ್ ಕೊಟ್ಟಿದ್ದಾನೆ. ನೋಡಿ, ದಿಸ್ ಈಸ್ ದ ವಿ ಟಿ ಗ್ರಾಫ್ ಅಲ್ವಾ? ದಿಸ್ ಈಸ್ ದ ವಿ ಟಿ ಗ್ರಾಫ್. ಈ ವಿ ಟಿ ಗ್ರಾಫಿಂದ ನಾವು ಫೈನಲ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ, ಟೈಮ್ ಟೇಕನ್ ಫಾರ್ ದಟ್ ಚೇಂಜ್ ಇನ್ ವೆಲಾಸಿಟಿ, ಮೂರೂ ಇನ್ಫಾರ್ಮೇಷನ್ನ ನಾವು ಕಂಡುಹಿಡಿಬೋದು. ಅದಕ್ಕೋಸ್ಕರನೇ ಈ ಗ್ರಾಫ್ ಕೊಟ್ಟಿರೋದವನು. ನೋಡಿ, ವಾಟ್ ಈಸ್ ದ
ಇನಿಷಿಯಲ್ ವೆಲಾಸಿಟಿ ಅಟ್ ದಿಸ್ ಪಾಯಿಂಟ್, ಇನಿಷಿಯಲ್ ವೆಲಾಸಿಟಿ ಅಂದರೆ ವೆಲಾಸಿಟಿ ಅಟ್ ದಿಸ್ ಪಾಯಿಂಟ್ ಅಂತ. ಅಟ್ ದಟ್ ಪಾಯಿಂಟ್ ಇಟ್ಸ್ ವೆಲಾಸಿಟಿ ಈಸ್ 20 centimeters per second. ಕೇರ್ಫುಲ್ ಆಗಿರಿ, ಇಟ್ ಈಸ್ centimeters per second, ನಾಟ್ ಮೀಟರ್ಸ್ per second, centimeters per second. ಓಕೆ, ಸೊ u is equal to 20 centimeter per second ಅಂತ ಬರಿತೀನಿ. ನಾವು ವಾಟ್ ಈಸ್ ದ ಫೈನಲ್ ವೆಲಾಸಿಟಿ? ಫೈನಲ್ ಇಟ್ ಕಮ್ಸ್ ಟು ಎ ರೆಸ್ಟ್ ಅಂತಂದರೆ ಫೈನಲ್ ವೆಲಾಸಿಟಿ ಮಸ್ಟ್ ಬಿ 0. ಎಸ್, ಮಸ್ಟ್ ಬಿ 0. ಸೊ v is equal to 0 centimeters per second ಅಂತ ತಗೋತೀನಿ. ನಾವು ವಾಟ್ ಈಸ್ ದ ಟೈಮ್ ಟೇಕನ್ ಫಾರ್ ದ ಬಾಲ್ ಟು ಗೋ ಫ್ರಮ್ ಎ ಟು ಬಿ? ದ ಟೈಮ್ ಟೇಕನ್ ನೋಡಿ, ಗ್ರಾಫಲ್ಲಿ ನೋಡಿ, ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟ್, ಅಟ್ ದಿಸ್ ಪಾಯಿಂಟ್ ಇಟ್ಸ್ ವೆಲಾಸಿಟಿ ಈಸ್ 0. ಸೊ ಈ ಪಾಯಿಂಟಿಗೆ ಬರಬೇಕು ಅಂದರೆ ವಾಟ್ ಈಸ್ ದ ಟೈಮ್ ಟೇಕನ್? ಟೈಮ್ ಈಸ್ ಟೇಕನ್ ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್. ನೋಡಿ, ಸೆಕೆಂಡ್ಸ್, ಟೈಮ್ ಈಸ್ ಟೇಕನ್ ಅಲಾಂಗ್ ದ ಎಕ್ಸ್ ಆ್ಯಕ್ಸಿಸ್. ಸೊ ಇಲ್ಲಿ ನೋಡಿದ್ರೆ 10 seconds. ಓಕೆ, ಸೊ ಇಟ್ ಟೇಕ್ಸ್ 10 seconds. ಸೊ ನಾನು t is equal to 10 seconds ಅಂತ ಬರಿತೇನೆ. ಓಕೆನಾ ಮಕ್ಕಳ? ಸೊ ಗ್ರಾಫಿಂದ ಇಷ್ಟೆಲ್ಲ ಇನ್ಫಾರ್ಮೇಷನ್ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಇನಿಷಿಯಲ್ ವೆಲಾಸಿಟಿ ಎಷ್ಟು, ಫೈನಲ್ ವೆಲಾಸಿಟಿ ಎಷ್ಟು, ಮತ್ತು ವಾಟ್ ಈಸ್ ದ ಟೈಮ್ ಟೇಕನ್, ಈ 3 ಇನ್ಫಾರ್ಮೇಷನ್ನ ನಾವು ಗ್ರಾಫಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ಓಕೆ, ಸೊ ನಾವು ವಾಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್? ನೆಕ್ಸ್ಟ್ ಸ್ಟೆಪ್ ಈಸ್ ಟು ಫೈಂಡ್, ಅಥವಾ ಈ ನೆಕ್ಸ್ಟ್ ಸ್ಟೆಪ್ ಡಯಾಗ್ರಾಮ್ ಬರೆದ್ವಿ ನಾವು, ಇಟ್ ಈಸ್ ಡೇಟಾ ಕಲೆಕ್ಷನ್ ಅಂತ ಕರಿತೀವಿ. ನೋಡಿ, ಇನ್ನು ಏನೇನು ಚಿತ್ರದಲ್ಲಿ ಏನೇನಿದೆಯೋ ಅದನ್ನೇ ನಾನು ಬರಿತೀನಿ. ಇನಿಷಿಯಲ್ ವೆಲಾಸಿಟಿ ಅಂದರೆ ವೆಲಾಸಿಟಿ ಆಫ್ ದಿ ಬಾಲ್ ಅಟ್ ಪಾಯಿಂಟ್ ಎ. ಇನಿಷಿಯಲ್ ವೆಲಾಸಿಟಿ ನಾವು ಯು ಅಂತ ಕರಿತೀವಿ, ಡಿನೋಟ್ ಮಾಡ್ತೀವಿ. ಸೊ ವಾಟ್ ಈಸ್ ಯು? ಯು ಈಸ್ ಈಕ್ವಲ್ ಟು 20 centimeters per second. ಇಲ್ಲಿ ಕೇರ್ಫುಲ್ ಆಗಿರಿ ಮಕ್ಕಳ, 20 ಸೆಂಟಿಮೀಟರಲ್ಲಿದೆ, ಸೆಂಟಿಮೀಟರ್ಸ್ ಪರ್ ಸೆಕೆಂಡಲ್ಲಿದೆ. ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಮೀಟರ್ಸ್ ಪರ್ ಸೆಕೆಂಡ್, ವಿಚ್ ಇಸ್ ದ SI ಯೂನಿಟ್. ಸೊ 1 centimeter ಈಸ್ 1/100 ಆಫ್ ಎ ಮೀಟರ್. ಸೊ ಮೀಟರ್ಸ್ ಪರ್ ಸೆಕೆಂಡ್. ಸೊ ಕ್ಯಾನ್ಸಲ್ ಆಗುತ್ತೆ. ಇಟ್ ಈಸ್ 2/10 ಅಂದರೆ 0.2 meters per second. So initial velocity is 0.2 meters per second. Okay, now what is the final velocity of the ball? Easy, the ball comes to a rest. So final velocity denoted by V is equal to 0 meters per second. Correct makla? Fine. Next ನೋಡಿ, ಇನ್ನೇನು ಕೊಟ್ಟಿದ್ದಾನೆ ಸರ್? ಮಾಸ್ ಕೊಟ್ಟಿದ್ದಾನೆ ಸರ್. ಎಸ್, ಮಾಸ್ ಆಫ್ ದಿ ಬಾಲ್ ಅದನ್ನು ನಾವು ಎಮ್ ಅಂತ ಡಿನೋಟ್ ಮಾಡ್ತೀವಿ, ಸ್ಮಾಲ್ ಲೆಟರ್ ಎಮ್. ಇಟ್ ಈಸ್ ಗಿವನ್ ಬೈ 20 grams. ಬಟ್ ಮಕ್ಕಳ 20 grams ಅಲ್ಲ, ಯು ಹ್ಯಾವ್ ಟು ಕೀಪ್ ಇಟ್ ಇನ್ kgs. therefore 1 gram is, we know 1 gram is 1/1000 of a kg. Therefore 20 grams is 20 into 1/1000 kg. So which is nothing but 0.02 kg. Okay, so mass is equal to 0.02 kg, mass of the ball. Yes, ಆಮೇಲೆ ನಾವೆಲ್ಲ ನೆಕ್ಸ್ಟು ಟೈಮ್ ಟೇಕನ್ ಮಕ್ಕಳ. ಟೈಮ್ ಟೇಕನ್ ನೋಡಿ, ಇದೆಲ್ಲ ಡೇಟಾ ಕಲೆಕ್ಷನ್. ಟೈಮ್ ಟೇಕನ್ ಫಾರ್ ದ ಚೇಂಜ್ ಇನ್ ವೆಲಾಸಿಟಿ. ಟೈಮ್ ಟೇಕನ್ನ ನಾವು ಟಿ ಅಂತ ಡಿನೋಟ್ ಮಾಡ್ತೀವಿ. ಸೊ ವಾಟ್ ಈಸ್ ಟಿ? ಟಿ ಈಸ್ ನಥಿಂಗ್ ಬಟ್ 10 seconds. ಸೊ ಸೆಕೆಂಡ್ಸ್ ಎಲ್ಲ ಇದೆ, ನೋ ಪ್ರಾಬ್ಲಮ್. ನಾವು ವಾಟ್ ವಿ ಹ್ಯಾವ್ ಟು ಫೌಂಡ್, ವಿ ಹ್ಯಾವ್ ಟು ಫೈಂಡ್ ದ ಫ್ರಿಕ್ಷನಲ್ ಫೋರ್ಸ್ ಆನ್ ದ ಬಾಲ್. ಫ್ರಿಕ್ಷನಲ್ ಫೋರ್ಸ್, ದಿಸ್ ಈಸ್ ಸ್ಲೈಡಿಂಗ್ ಫ್ರಿಕ್ಷನ್ ಅಲ್ವಾ? ಫ್ರಿಕ್ಷನಲ್ ಫೋರ್ಸ್ ಆನ್ ದ ಬಾಲ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ಇದನ್ನು ನಾವು ಡೇಟಾ ಕಲೆಕ್ಷನ್ ಅಂತ ಕರಿತೀವಿ ಮಕ್ಕಳ. ಸೊ ಡಯಾಗ್ರಾಮ್ ಆಯಿತು, ಡೇಟಾ ಕಲೆಕ್ಷನ್ ಆಯಿತು. ನೆಕ್ಸ್ಟು ಸಲ್ಯೂಷನ್ನಲ್ಲಿ ಫಾರ್ಮುಲಾ ರೈಟಿಂಗ್ ಈಸ್ ಇಂಪಾರ್ಟೆಂಟ್. ಸೊ ನಾವು ಏನು ಮಾಡ್ತೀವಿ, ವಿ ಯೂಸ್ 2 formulas ಇದರಲ್ಲಿ, ಹೌದಾ? ಯಾವ ಫಾರ್ಮುಲಾ ಹೇಳಿ? ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ದ ಆಕ್ಸಿಲರೇಷನ್, ಹೌದಾ? ಆಕ್ಸಿಲರೇಷನ್ ಕಂಡುಹಿಡಿಬೇಕು. ವಾಟ್ ಈಸ್ ಆಕ್ಸಿಲರೇಷನ್? ಆಕ್ಸಿಲರೇಷನ್ ಫಾರ್ಮುಲಾ ನೋಡಿ ಮಕ್ಕಳ, ಆಕ್ಸಿಲರೇಷನ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ, ಅಥವಾ ಆಕ್ಸಿಲರೇಷನ್ ಎ ಈಸ್ ಈಕ್ವಲ್ ಟು ಫೈನಲ್ ವೆಲಾಸಿಟಿ minus initial velocity divided by time taken for change in velocity, for this change in velocity.
time taken for change in velocity. So, A is equal to V minus U divided by T ಅಥವಾ delta T. So, A is equal to ನಾವು ಫಾರ್ಮುಲಾ ಬರೆದ್ವಿ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ಮಕ್ಕಳ. ಫೈನಲ್ ವೆಲಾಸಿಟಿ is 0 meters per second, ಇನಿಷಿಯಲ್ ವೆಲಾಸಿಟಿ is 0.2 meters per second, time taken is 10 seconds. So, acceleration is ನೆಗೆಟಿವ್ ಬರ್ತಿದೆ ಮಕ್ಕಳ, ಕೇರ್ಫುಲ್. ಮೈನಸ್ 0.2 ಡಿವೈಡ್ ಬೈ 10 ಅಂತಂದರೆ ಮೈನಸ್ 0.02 meters per second square. Yes, very careful. Acceleration is negative. Why acceleration is negative? Because the speed is decreasing. ಯಾವ ಡೈರೆಕ್ಷನಲ್ಲಿ ಬಾಲ್ ಮೂವ್ ಆಗ್ತಿದೆಯೋ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಆಕ್ಸಿಲರೇಷನ್ ಇದೆ, ಹೌದಾ? The acceleration is negative because the ball is decreasing in speed. Okay, so ಈಗ acceleration ಕಂಡುಹಿಡಿದ್ವಿ. Now we have to find the frictional force. Frictional force ಗೆ ನೋಡಿ ಇನ್ನೊಂದು, ಇದು ಫಸ್ಟ್ ಚಾಪ್ಟರಿಂದ ನಾವು ಫಾರ್ಮುಲಾ ಬಳಸಿದ್ವಿ. ಈಗ ಸೆಕೆಂಡ್ ಚಾಪ್ಟರಿಂದ ಬೈ ನ್ಯೂಟನ್ಸ್ ಸೆಕೆಂಡ್ ಲಾ Newton's second law of motion, frictional force Fr is mass into A. Correct makla? So, now frictional force Fr is equal to mass ಅಂದರೆ ಎಷ್ಟು ಮಕ್ಕಳ? ನೋಡಿ ಪ್ರೀವಿಯಸ್ ಸ್ಲೈಡ್ ನೋಡಿ, ಮಾಸ್ನ ನಾವು ಕೆ ಜಿಲಿ ಇಟ್ಟಿದ್ದೀವಿ 0.02 kg, ಕರೆಕ್ಟಾ? 0.02 kg into what is acceleration? Minus 0.02 meters per second square, ಕರೆಕ್ಟಾ? ಸೊ ದಟ್ ಈಸ್ ಈಕ್ವಲ್ ಟು ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 0.02 ಇಂಟು 0.02 ಈಸ್ 0.0002, ಕರೆಕ್ಟಾ? ಡೆಸಿಮಲ್ ಆದಮೇಲೆ 4 ಡಿಜಿಟ್ ಬರುತ್ತೆ, ಕರೆಕ್ಟಾ? 4 ಡಿಜಿಟ್ಸ್. ನಾವು ಕೆ ಜಿ ಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್. ಈ ಕೆ ಜಿ ಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್ನೇ ನಾವು ನ್ಯೂಟನ್ ಅಂತ ಕರೆಯೋದು. ಸೊ ವೆರಿ ಇಂಪಾರ್ಟೆಂಟ್, ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಕೆ ಜಿ ಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ ನ್ಯೂಟನ್. ಸೊ ಫೋರ್ಸ್ ಆಫ್ ಫ್ರಿಕ್ಷನ್ exerted by the table on the ball is 0.0002 newtons. ಅಥವಾ ಇದನ್ನೇ ನಾವು ಈ ಥರ ಬರೀಬೋದು ಮಕ್ಕಳ, ಮೈನಸ್ ನೋಡಿ 0.0002 ಏನಂತ ಬರೀಬೋದು, 2 divided by 1 2 3 4, that is nothing but minus 2 into 10 to the power of minus 4 newtons. So, this is the force. You'll notice ಮಾಡಿ, the direction of the frictional force is same as the direction of the acceleration. ನಾನು ಹೇಳಿದ್ದೆ ಅಲ್ವಾ, ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟು. The direction of the force is always equal to the direction of the acceleration, not the direction of movement of the object. ಇದರಲ್ಲಿ movement of the object opposite ಇದೆ to the direction of acceleration, ಹೌದಾನೆ? ಓಕೆ, ಸೊ ಇಟ್ ಈಸ್ -2 into 10 to the power of -4 newtons.